ನಿಮ್ ಪ್ರಶ್ನೆಗೆ ಉತ್ತರ ಕೊಡಕ್ ಮುಂಚೆ ಅವ್ರಗಳ ಹತ್ರ ಮಾತಾಡ್ಬಿಡ್ತೀನಿ. ಓಕೆ, ಈಗ ತಾನೇ ಕೂತಿದ್ರು ಇಲ್ಲಿ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರುವಂಥ ಪ್ರವಾಸೋದ್ಯಮ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೂ, ಜಿಲ್ಲಾಧಿಕಾರಿಗಳಂಥ ದಿವಾಕರ್ ಸರ್ ಅವ್ರಿಗೂ, ಎಲ್ಲ ಇನ್ನು ಹಿರಿಯರು ಈ ವಿಭಾಗದ ಈ ಒಂದು ಎಲ್ಲ ಕಾನ್ಸ್ಟಿಟ್ಯೂನ್ಸಿಗಳಿಂದ ಎಲ್ಲ ಹಿರಿಯರು MLAಗಳು ಎಲ್ಲ ಬಂದಿದ್ದಾರೆ ಎಲ್ಲರಿಗೂ, ಹಾಗೆ ಇಲ್ಲಿ ನೆರೆದಿರೋ ಅಂಥ ನನ್ನ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೂ ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು. ಹೇಗಿದ್ದೀರಾ ಎಲ್ರು? ಉತ್ಸವ ಅದ್ಭುತವಾಗಿ ನಡೀತಾ ಇದೆ. ಎಲ್ಲರೂ ಬಹಳ ಸಂತೋಷದಲ್ಲಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು. ಎಲ್ಲ ಅದ್ಭುತವಾದ ಕಾರ್ಯಕ್ರಮಗಳು. ಕರ್ನಾಟಕದಲ್ಲಿ ಯಾವುದೇ, ನಮ್ಮ ರಾಜ್ಯದ ಯಾವುದೇ ಭಾಗಕ್ಕೆ ಹೋಗ್ಬೇಕು ಅನ್ನೋ ನಾನು ಬಹಳ ಖುಷಿ ಪಡ್ತೀನಿ, ಸಂತೋಷ ಪಡ್ತೀನಿ. ನನ್ನ ರಾಜ್ಯವನ್ನ ನನ್ನ ಎದೆ ಮೇಲೆ ಇಟ್ಕೊಂಡು ಓಡಾಡೋದು ನಾನು, ನನ್ನ ರಾಜ್ಯ ಆಗಲಿ ನನ್ನ ದೇಶ ಆಗಲಿ. ಆದರೆ ಮುಖ್ಯವಾಗಿ ಪ್ರವಾಸೋದ್ಯಮದ ಒಂದು ದೃಷ್ಟಿಯಿಂದ ನೋಡಿದಾಗ ಹಂಪಿಗೆ ಬರೋದು ಬಹಳ ಬಹಳ ಇಷ್ಟ ನನಗೆ. ಈಗಾಗಲೇ ಸುಮಾರು ಸರಿ ನಾನು ಹಂಪಿಗೆ ಬಂದು ನಿಮ್ಮಂತೆ ಒಂದು ಟೂರಿಸ್ಟ್ ಆಗಿ ಆರಾಮಾಗಿ ಇಲ್ಲಿದ್ದು ಸುಮಾರು ದಿನಗಳ ಕಾಲ ಗೈಡ್ಗಳನ್ನ ಕರ್ಕೊಂಡು ನಿಮ್ಮ ಇಡೀ ಅದ್ಭುತವಾದ ಹಂಪಿನ ಬಹಳ ಆರಾಮಾಗಿ ನೋಡಿ ಎಂಜಾಯ್ ಮಾಡಿರೋಂಥ ಒಬ್ಬ ವ್ಯಕ್ತಿ ನಾನು. ನಾವು ಬಹಳ ಹೆಮ್ಮೆ ಪಡಬೇಕಾಗಿರುವಂಥ ವಿಷಯ, ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ನಮ್ಮ ಹಂಪಿ ವಿರೂಪಾಕ್ಷ ಟೆಂಪಲ್ ಸೇರುತ್ತೆ. ಬಹಳ ನಾನು ಪ್ರೀತಿಯಿಂದ ಎಂಜಾಯ್ ಮಾಡಿ ನೋಡಿರೋಂಥ ಊರು ನಿಮ್ಮದು. ಕಳೆದ ಬಾರಿ ನಾನು ಹಂಪಿಗೆ ಬಂದಿದ್ದು 2020ರಲ್ಲಿ. ಆಗ ನಮ್ಮ ಪ್ರೀತಿಯ ಅಪ್ಪು ಅವರು ಅಭಿನಯಿಸಿದಂಥ ಜೇಮ್ಸ್ ಸಿನಿಮಾನಲ್ಲಿ ನಾನು ಅಭಿನಯಿಸಿದ್ದೆ. ಆ ಸಿನಿಮಾದ ಚಿತ್ರೀಕರಣಕ್ಕೋಸ್ಕರ ನಾವು ಹಂಪಿಗೆ ಬಂದಿದ್ವಿ. ತುಂಬ ದಿನ ಹೊಸಪೇಟೆನಲ್ಲಿದ್ವಿ. ನನ್ನ ಹೃದಯಕ್ಕೆ ಬಹಳ ಹತ್ತಿರವಾದಂಥ ನೆನಪುಗಳು ಅವು, ಅಪ್ಪು ಅವ್ರ ಜೊತೆ ಇಲ್ಲಿ ಕಳೆದಂಥ ಕ್ಷಣಗಳು. ನಾವೆಲ್ಲರೂ ವಿಜಯಶ್ರೀ ಅನ್ನೋ ಒಂದು ರಿಸಾರ್ಟ್ ಇದೆ, ಅಲ್ಲಿ ಸುಮಾರು ದಿನ ಇದ್ವಿ ಶೂಟಿಂಗ್ ಮಾಡುವಾಗ. ಆ ಸಮಯದಲ್ಲಿ ಬಹಳ ಒಂದು ಸುಂದರವಾದ ಘಟನೆ ನಡೀತು. ಅದೇನು ಅಂತಂದರೆ, ಆ ರಿಸಾರ್ಟ್ನಲ್ಲಿ ಇದ್ದಂಥ ಗೆಸ್ಟ್ಗಳಿಗೆ ಒಂದು ಗಿಡ ನೆಡೆಸೋ ಒಂದು ಅಭ್ಯಾಸ ಇಟ್ಕೊಂಡಿದ್ದಾರೆ. ಸೊ ಅಲ್ಲಿ ಅಪ್ಪು ಅವರು ಒಂದು ಗಿಡ ನೆಟ್ಟರು. ಇವತ್ತಿಗೂ ಆ ಗಿಡ ಇದೆ. ಇವತ್ತು ಸಂಜೆ ನಾನು ಹೋಗಿ ಆ ಗಿಡ ನೋಡ್ಕೊಂಡು ಬಂದೆ. ಅವರ ಹೆಸರು ಇದೆ ಅದರ ಪಕ್ಕದಲ್ಲಿ. ಅದರ ಜೊತೆಗೆ ಅಪ್ಪು ಅವರು ನೆಟ್ಟಿರೋ ಗಿಡದ ಪಕ್ಕದಲ್ಲೇ ನನ್ನ ಮಗಳು ನಂದನ ಒಂದು ತೆಂಗಿನ ಮರ ಸಸಿನ ಕೂಡ ನೆಟ್ಲು. ಅದು ಕೂಡ ಇವತ್ತು ನನ್ನ ಮಗಳು ಅದು ನೆಟ್ಟಿದಾಗ ಅವಳಿಗೆ 2 ವರ್ಷ, ಇವಾಗ ನನ್ನ ಮಗಳಿಗೆ 6.5 ವರ್ಷ ವಯಸ್ಸು. ಇಷ್ಟುದ್ದ ಆಗಿದೆ ಆ ತೆಂಗಿನ ಮರ. ನೋಡಿ ಬಹಳ ಬಹಳ ಸಂತೋಷ ಆಯಿತು. ಅಪ್ಪು ಅವರ ಹೆಸರು ಅಲ್ಲೇ ಇದೆ, ಅದನ್ನು ಮುಟ್ಟಿ ನನ್ನ ಮಗಳ ಹೆಸರು ಮುಟ್ಟಿ ಅದನ್ನು ನೋಡಿಕೊಂಡು ಇವತ್ತು ನಾನು ಬಂದೆ. ಹಂಪಿಗೆ ಬರೋದು ಯಾವಾಗಲೂ ಬಹಳ ಬಹಳ ಖುಷಿ ಕೊಡುವಂಥ ವಿಷಯ. ಮುಖ್ಯವಾಗಿ ಕನ್ನಡ ಅಭಿಮಾನ ಎಲ್ಲಿ ಹೆಚ್ಚಾಗಿರುತ್ತೆ ಅಲ್ಲಿ ಕಲಾವಿದರು ನಾವು ಹೋಗೋಕ್ಕೆ ಇಷ್ಟಪಟ್ಟೇ ಪಡ್ತೀವಿ. ಯಾಕಂದರೆ ನಮಗೆ ಬಹಳ ಮುಖ್ಯ ಅಂದರೆ ನಿಮ್ಮ ಚಪ್ಪಾಳೆ, ನಿಮ್ಮ ಶಿಲ್ಲೆ, ಅದಕ್ಕೋಸ್ಕರನೇ ನಾವು ಬದುಕೋದು. ಆ ನಿಮ್ಮ ಪ್ರೀತಿ ಅಭಿಮಾನ ಸದಾ ಕಲಾವಿದರಾಗಿ ನಮ್ಮ ಮೇಲಿರಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಇರ್ಬೋದು ಅಥವಾ ಜಿಲ್ಲಾಧಿಕಾರಿಗಳ ಅವರ ಕಚೇರಿಯಿಂದ ಅದ್ಭುತವಾದ ಕಾರ್ಯಕ್ರಮ, ಇಷ್ಟು ವೈಡೂರ್ಯದಿಂದ ಇಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ನಾವು ಹಂಪಿ ಅಂತ ಯೋಚನೆ ಮಾಡಿದಾಗ ನಮ್ಮ ತಲೆಗೆ ಬರೋದೇ ಆ ವೈಭವ. ಆ ಬಜಾರ್ ಸ್ಟ್ರೀಟ್ನಲ್ಲಿ ನಾವು ನಡ್ಕೊಂಡು ಹೋಗೋವಾಗ ಅಂಗಡಿಗಳು ನೋಡ್ತಿದ್ರೆ ಅಪ್ಪ ಇಲ್ಲೆಲ್ಲ ಹಿಂಗೆಲ್ಲ ಇತ್ತ ಅಂತ ನಾವು ಯೋಚನೆ ಮಾಡಬೇಕು. ಆ ದೇವಸ್ಥಾನಗಳು ನೋಡುವಾಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇರ್ಬೋದು, ಗಣೇಶಂದು ಸಾಸಿವೆ ಕಾಳು ಕಡಲೆಕಾಳು ದೇವಸ್ಥಾನ, ಇದೆಲ್ಲ ನಾವು ಬಹಳ ಖುಷಿಪಟ್ಟು ಅದನ್ನೆಲ್ಲ ನೋಡೋ ಅಂಥ ಒಂದು ಸಂದರ್ಭ. ಅದೇ ರೀತಿ ಈ ಉತ್ಸವ ಅದೇ ವೈಭವದಲ್ಲಿ ನಡೀತಾ ಇರೋದು ಬಹಳ ಬಹಳ ಸಂತೋಷ ಆಯಿತು. ನಿಮ್ಮೆಲ್ಲರನ್ನು ನೋಡಿ ಬಹಳ ಖುಷಿ ಆಯಿತು. ದಯವಿಟ್ಟು ನನಗೆ ಹಾಡೋಕ್ಕೆ ಕೇಳಬೇಡಿ. ನನ್ನ ಪರವಾಗಿ ಆಲ್ರೆಡಿ ವಿಜಯ ರಾಘವೇಂದ್ರ ಅವರು ಹಾಡ್ಬಿಟ್ರು, ಯಾಕಂದ್ರೆ ಅವರು ಅದ್ಭುತವಾಗಿ ಹಾಡ್ತಾರೆ. ಸೊ ಇನ್ನೊಂದು ಹಾಡು ನನ್ನ ಪರವಾಗಿ ಬೇಕು ಅಂದ್ರೆ ಇನ್ನೊಂದು ಹಾಡು ನಮ್ಮ ರಾಗನ್ ಕೈಯಲ್ಲಿ ಹಾಡಿಸ್ತೀನಿ. ನನಗೋಸ್ಕರ ಇನ್ನೊಂದು ಹಾಡು ಹಾಡ್ಬಿಡು. ಓಕೆ, ನಮಗೂ ಅದೇ ಬೇಕಿತ್ತು. ದಯವಿಟ್ಟು ನನಗೆ ಹಾಡು ಮಾತ್ರ ಹಾಡೋಕೆ ಕೇಳಬೇಡಿ. ನಾನು ಹೇಳೋದಿಷ್ಟೇ,
ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣಲ್ಲಿ ಮೆಟ್ಟಬೇಕು ಅಲ್ವಾ? ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನನ್ನ ಪರವಾಗಿ ವಿಜಯ್ ರಾಘವೇಂದ್ರ ಅವ್ರು ಹಾಡಾಡ್ತಾರೆ. ಎಷ್ಟು ಸೊಗಸಾಗಿ ಮಾತಾಡಿ ಇಷ್ಟು ಒಂದು ಸುಂದರವಾದ ಕ್ಷಣಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ ನೀವು. ನಿಜವಾಗ್ಲೂ ಅಪ್ಪು ಸರ್ ಬಗ್ಗೆ ಎಲ್ಲ ಹೇಳಿದಾಗ ಹೃದಯ ತುಂಬಿ ಬಂತು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಅದನ್ನ ಹಂಚ್ಕೊಂಡಿದ್ದೀವಿ. ಬಹಳ ಖುಷಿ ಆಗುತ್ತೆ ನಮ್ಮೆಲ್ಲಾ ತಾರೆಯರು ವೇದಿಕೆ ಮೇಲಿದ್ದಾಗ ಇವ್ರ ಜೊತೆಗೆ ಇವ್ರನ್ನ ಕೂಡ ನಾವು ಬರ್ಮಾಡ್ಕೊಳ್ಬಿಟ್ರೆ ಬಹಳ ಖುಷಿ ಆಗುತ್ತೆ. ಇವರ ಧ್ವನಿಯಿಂದ ಎಲ್ಲರ ಮನಸ್ಸನ್ನ ಗೆದ್ದಿದ್ದಾರೆ, ಇವರ ಅಭಿನಯದಿಂದ ಕೂಡ ಎಲ್ಲರ ಮನೆ ಮಾತಾಗಿದ್ದಾರೆ. ಹೀಗಾಗಿ ಬರ್ಮಾಡ್ಕೊಳ್ಳೋಣ ನಮ್ಮೆಲ್ಲರ ಪ್ರೀತಿಯ ವಶಿಷ್ಠ ಸಿಂಹ. ಬರ್ಲಿ ಜೋರ್ ಚಪ್ಪಾಳೆ ಹಂಪಿ. ನಿಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆಯೊಂದಿಗೆ ಬರ್ಮಾಡ್ಕೊಳ್ತಾ ಇದ್ದೀವಿ ವಶಿಷ್ಠ